ಎಲ್ಲರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಪ್ರಮುಖ 15 ಮೆಂಟಾಲಿಟಿ ಪ್ರಶ್ನೆಗಳನ್ನ ಏನ್ ಮಾಡ್ತೀನಪ್ಪ ಅಂತಂದಾಗ ಈ ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂದಾಗ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾರೆ. ಈ ವಿಡಿಯೋನ ಏನಂತ ನೋಡ್ಕೊತ ಬರ್ರಿ. ಹಾಗಾದ್ರೆ ಈ ಮೆಂಟಾಲಿಟಿಗೆ ಸಂಬಂಧಪಟ್ಟಂತ ಏನೆಲ್ಲ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ ಇವೆಲ್ಲ ಬೇಸಿಕ್ಸ್ ಕ್ವಶನ್ಸ್ ಅಂತ ಕರಿತೀವಿ. ತರ ಸಾಕಷ್ಟು ಬೇಸಿಕ್ಸ್ ಕ್ವಶನ್ಸ್ ಗಳನ್ನ ನಿಮ್ಗೆ ಗೊತ್ತಿದ್ದವಪ್ಪ ಅಂತಂದಾಗ ನಿಮ್ಗ ಈ ಕ್ವಶನ್ಸ್ ಗಳು ಅರ್ಥ ಆಗ್ತಿರ್ತವೆ. ಬೇಸಿಕ್ಸ್ ಹಿಡ್ಕೊಂಡು ಎಲ್ಲಾ ತರ ಕ್ವಶನ್ಸ್ ಗಳನ್ನ ಏನ್ ಮಾಡ್ತೀವಪ್ಪ ಅಂದಾಗ ಡಿಸ್ಕಸ್ ಮಾಡ್ಕೊತ ಹೋಗ್ತಿರ್ತಿರ್ತದೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ. ಈ ವಿಡಿಯೋನ ಏನಂತ ನೋಡ್ಕೊತ ಬರ್ರಿ. ಎಲ್ಲಾ ಪ್ರಶ್ನೆಗಳನ್ನ ಏನಾಗ್ತವಪ್ಪ ಅಂತಂದಾಗ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತವೆ. ಸುಲಭ ಪ್ರಶ್ನೆಗಳಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ರಿ. ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ ನಾವು ಸರಣಿಯನ್ನ ಪೂರ್ತಿಗೊಳಿಸದೆ ಅಂತಿದೆ 2, 4, 8, 16. ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಿರ್ತಾನೆ. ಹಾಗಾದ್ರೆ ಸಂಖ್ಯೆಗಳನ್ನ ನೋಡ್ಕೊತ ಬಂದಾಗ 2 ಇದ್ದಿದ್ದು 4 ಆಗಿದೆ. 2 2 4, 4 ಇದ್ದಿದ್ದು 8 ಆಗ್ಯದ, 4 2 8, 8 ಇದ್ದಿದ್ದು 16 ಆಗ್ಯದ ಅಂದ್ರ 16 8 16. ಈಗ ನೆಕ್ಸ್ಟ್ ಇಂಟು 2 ಆಗ್ಬೇಕು. 16 ಎಷ್ಟಪ್ಪ ಅಂತಂದಾಗ 32. ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕ ಸರಿ ಉತ್ತರ ಆಗ್ತದೆ. ತರ ಎಲ್ಲರೂ ನೋಡ್ರಿ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಸುಲಭವಾದಂತ ಪ್ರಶ್ನೆಗಳು ಇರ್ತಿದ್ದವು. ಅವಕ್ಕೂ ನಡುವಿನ ಡಿಫರೆನ್ಸ್ಗಳು ಇದು ಮಲ್ಟಿವಿಷನ್ಸ್ ಆಗಿದೆ. ನೆಕ್ಸ್ಟ್ ಪ್ಲಸ್ ಆಗಿರ್ಬೋದು ಅಥವಾ ಮೈನಸ್ ಆಗಿರ್ಬೋದು ಅಥವಾ ಸ್ಕ್ವೇರ್ ನಂಬರ್ಸ್ ಗಳಾಗಿರ್ಬೇಕು ಅಥವಾ 1 ಸ್ಕ್ವೇರ್ ಪ್ಲಸ್ 1 ಅಂತ ಆಗ್ಬೋದು ಅಥವಾ 1 ಸ್ಕ್ವೇರ್ ಮೈನಸ್ 1. ಈ ತರ ಡಿಫ್ರೆಂಟ್ ಸರಣಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳು ಕೇಳ್ತಿರ್ತಾನೆ. ಸಾಕಷ್ಟು ರೀಲ್ಸ್ ಗಳನ್ನು ಮಾಡಿ ಹಾಕ್ತಾ ಇದ್ದೀನಿ. ಸಾಕಷ್ಟು ಏನ್ ಮಾಡ್ತಾ ಇದೀನಪ್ಪ ಅಂತಂದಾಗ ಈ ಚಾಪ್ಟರ್ ಕೂಡ ಮಾಡಿದ್ದೀನಿ. ಅದನ್ನ ನೀವು ನೋಡ್ಕೋಬಹುದು. ಇಲ್ಲಿ ಒಂದು ಪ್ರಶ್ನೆ ಇತ್ತು. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೂಡ ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಹಾಕಿದ್ದೀನಿ, ನೋಡ್ಕೊತಾ ಬರಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. 5 ಇದೆ, ನೆಕ್ಸ್ಟ್ 10, 15, 20. ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಯಾವುದು? ಸರಣಿಯ ಮುಂದಿನ ಸಂಖ್ಯೆ. ಎಲ್ಲಾ ಸಂಖ್ಯೆಗಳು ನೋಡಿದ ತಕ್ಷಣ ನಮ್ಗ 5 ಟೇಬಲ್ ನೆನಪಾಗ್ತದೆ. ಹೌದಾ? 5 ಟೇಬಲ್ ಏನ್ ಹೇಳ್ತದೆ? 5 1 5, 5 2 10, 5 3 15, 5 4 20. ನೆಕ್ಸ್ಟ್ 5 5 25 ಬರ್ಬೇಕು. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂತಂದಾಗ ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ 25 ಆಗಿರ್ತದ. ಕ್ಲಿಯರ್? ಇನ್ನ ನೆಕ್ಸ್ಟ್ ಪ್ರಶ್ನೆ, ಗಡಿಯಾರದಲ್ಲಿ 3 ಗಂಟೆಗೆ ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟು ಅಂತೇಳಿ ನಮ್ಗೆ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಒಂದು ಗಡಿಯಾರದಲ್ಲಿ 3 ಗಂಟೆ ಆಗಿದೆ ಅಂತ ತಿಳ್ಕೊಡ್ರಿ. ಹೌದಾ? ಇದೊಂದು ಗಡಿಯಾರ. ಈ ಗಡಿಯಾರದಲ್ಲಿ 3 ಗಂಟೆ ಆಗಿದಪ್ಪ ಅಂತಂದಾಗ 12 ಇಲ್ಲಿ ಇರ್ತದ. ನಿಮಿಷದ ಗಂಟೆ ಮುಳ್ಳು 3ಕ್ಕೆ ಇರ್ತದ, ನಿಮಿಷದ ಮುಳ್ಳು 12ಕ್ಕೆ ಇರ್ತದ. ಹಾಗಾದ್ರೆ ಗಂಟೆ ಮತ್ತು ನಿಮಿಷದ ಮುಳ್ಳು ನಡುವಿನ ಕೋನ 12 ಗಂಟೆ 3 ಗಂಟೆ ಆದಾಗ ಕರೆಕ್ಟ್ ಇಲ್ಲಿ 90 ಡಿಗ್ರಿ ಏನಾಗಿರ್ತದಪ್ಪ ಅಂತಂದಾಗ ಕೋನವನ್ನ ಒಳಗೊಂಡಿರ್ತದ. ಆಪ್ಷನ್ಸ್ ಬಿ ಇದಕ್ಕ ಸರಿ ಉತ್ತರ ಆಗ್ತದೆ. ಒಂದ್ ವೇಳೆ ಗಡಿಯಾರದಲ್ಲಿ 9 ಗಂಟೆ ಆದಾಗ ಕೂಡ ಏನಾಗಿರ್ತದಪ್ಪ ಅಂತಂದಾಗ 90 ಡಿಗ್ರಿನೇ ಆಗಿರ್ತದ. ಗಡಿಯಾರದಲ್ಲಿ 6 ಗಂಟೆ ಆದಾಗ ಇದು ಸರಳ ಕೋನ ಅಂದ್ರೆ 180 ಡಿಗ್ರಿ ಆಗಿರ್ತದ. ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಕೇಳ್ತಿರ್ತಾನೆ, ನೋಡ್ಕೊತಾ ಬರ್ಬೇಕು. ಹೌದಾ? ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ, ಕ್ಯಾಟ್ ಅನ್ನ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಒಳಗಡೆ ಕ್ಯಾಟ್ ಅನ್ನ DBU ಎಂದು ಬರೆದರೆ ಡಾಗ್ ಅನ್ನ ಹೇಗೆ ಬರೆಯಬಹುದು ಅಂತ ಪ್ರಶ್ನೆ ಕೊಡ್ತಾನೆ. ನೋಡ್ರಿ, ಕ್ಯಾಟ್ ನೀವು ಅಕ್ಷರಗಳು ನೋಡಿದ್ರೆ ಸಾಕು ಗೊತ್ತಾಗ್ತದ. ಕ್ಯಾಟ್ CTBU ಅಂತ ಬರ್ದಾಗತ್ತ. ನೋಡ್ರಿ, ಸಿ ಆದ್ಮೇಲೆ ಡಿ ಅದ, ಎ ಆದ್ಮೇಲೆ ಬಿ ಐತಿ, ಟಿ ಆದ್ಮೇಲೆ ಯು ಐತಿ. ಅದೇ ರೀತಿಯಾಗಿ ಡಿ ಅದಂದ್ರ ಡಿ ಆದ್ಮೇಲೆ ಏನ್ ಬರ್ಬೇಕು? ಈಗ ಇ ಬರ್ಬೇಕು. ಓ ಆದ್ಮೇಲೆ ಪಿ ಬರ್ಬೇಕು. ಇ ಪಿ ಅಲ್ಲಿ ಇದಾವ ಆಪ್ಷನ್ಸ್. ಇ-ಪಿ ಇಲ್ಲಿ ಐತಿ, ಇಲ್ಲಿ ಒಂದೈತಿ. ಹಾಗಾದ್ರೆ ನೆಕ್ಸ್ಟ್ ಚೆಕ್ ಮಾಡ್ಲೇಬೇಕು ನಾವು. ಜಿ ಆದ್ಮೇಲೆ ಏನ್ ಬರ್ತದ? ಎಚ್ ಬರ್ತದ. ಇ-ಪಿ-ಎಚ್ ಆಪ್ಷನ್ಸ್ ಏನೈತಿ? ಆಪ್ಷನ್ ಸಿ ಆಗೈತಿ. ಎ ಏನಾಗ್ತದಪ್ಪ ಅಂದಾಗ ಇದಕ್ಕ ಸರಿ ಉತ್ತರ ಆಗ್ತದ, ಇ-ಪಿ-ಎಚ್. ಓಕೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತಂದಾಗ ಇದೊಂದು ಪ್ರಶ್ನೆ. ಒಬ್ಬ ವ್ಯಕ್ತಿ ನಡೆದು ನಂತರ ಅಂತ ಆಗಿದೆ. ಇದು ಕ್ವಶನ್ಸ್ ಸ್ವಲ್ಪ ಇದು ಆಗಿದೆ. ಇಲ್ಲಿ ನಾನು ಕ್ವಶನ್ಸ್ ಬರೀತೀನಿ ನೋಡ್ರಿ. ಒಬ್ಬ ವ್ಯಕ್ತಿಯು ನಡೆದು ನಂತರ ಬಲಕ್ಕೆ ತಿರುಗುತ್ತಾನೆ. ಹಾಗಾಗಿ ಅವನು ಆರಂಭ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾನಂತೆ. ಈ ಕ್ವಶನ್ಸ್ ನಾನೇ ಇಲ್ಲಿ ಒಂದ್ ಸ್ವಲ್ಪ ಬರೀತೀನಿ. ಸ್ವಲ್ಪ ಕ್ವಶನ್ಸ್ ಏನಾಗಿದೆಪ್ಪ ಅಂತಂದಾಗ ಮಿಸ್ ಆಗಿದೆ ಇದು. ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ ನಡೆದು ನಂತರ ಬಲಕ್ಕೆ ತಿರುಗಿ
10 ಮೀಟರ್ ನಡೆದನು. ಅವನು ಪ್ರಾರಂಭದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕ್ವಶನ್. ಸುಮ್ಮನೆ ನಾವು ಒಂದು ರ್ಯಾಂಡಮ್ ಹಾಕಿದ್ದೀನಿ. ಇದೊಂದು ಪಾಯಿಂಟ್ ಅಂತ ತಿಳ್ಕೊಡ್ರಿ. ಇಲ್ಲಿ ಒಬ್ಬ ವ್ಯಕ್ತಿ ಪೂರ್ವಕ್ಕೆ ನಡೀತಾನೆ. ಪೂರ್ವಕ್ಕೆ ಎಷ್ಟು ನಡೆದ ನಮ್ಗೆ ಗೊತ್ತಿಲ್ಲ, ಅದು ನಮ್ಗೆ ಎಷ್ಟು ಇಲ್ಲೇ ಡಿಸ್ಟೆನ್ಸ್ ಸಂಖ್ಯೆ ಇಲ್ಲ. ಒಬ್ಬ ವ್ಯಕ್ತಿ ಪೂರ್ವಕ್ಕೆ ನಡೀತಾನಂತ, ಪೂರ್ವಕ್ಕೆ ಇಲ್ಲಿ ಬಂದು ನಿಂತಾನೀಗ. ನಂತರ ಬಲಕ್ಕೆ ತಿರುಗಿ 10 ಮೀಟರ್ ನಡೀತಾನಂತ. ಬಲಕ್ಕೆ ಅಂದ್ರೆ ಇದು ಲೆಫ್ಟ್, ಇದು ರೈಟ್ ಆಗ್ತದೆ. ಬಲಕ್ಕೆ ತಿರುಗಿ ಏನಾಗ್ತದಪ್ಪ ಅಂತಂದಾಗ 10 ಕಿಲೋಮೀಟರ್ ನಡೆದ. ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆದನು. ಅಥವಾ 10 ಮೀಟರ್ ನಡೆದನು ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಇಲ್ಲಿ ನಿಂತ ಆತನಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಇದು ಏನಪ್ಪಾ ಅಂತಂದಾಗ ಎಂಡಿಂಗ್ ಪಾಯಿಂಟ್ ಇದು. ಹಾಗಾದ್ರೆ ನಮ್ಗೆ ಏನ್ ಕೇಳ್ತಾರ, ಅವನು ಪ್ರಾರಂಭ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಇದು ಪ್ರಾರಂಭ ಸ್ಥಳ, ಇದು ಯಾವ್ದಪ್ಪ ಅಂತಂದ್ರೆ ಅಂತಿಮ ಸ್ಥಳ. ಹಾಗಾದ್ರೆ ಇದು ಯಾವ ದಿಕ್ಕು ಅಂತೇಳಿ ನಮ್ ಕ್ವಶನ್ಸ್ ಕೊಟ್ಟು ಕೇಳ್ತಿರ್ತಾನೆ. ಇದು ಯಾವ ದಿಕ್ಕಿದು? ದಿಕ್ಕುಗಳನ್ನ ನೆನಪಿಡ್ಬೇಕಪ್ಪ ಅಂತಂದಾಗ ನಿನ್ನ ಬಲಕ್ಕಿರುವುದೇ ಪೂರ್ವ, ನಿನ್ನ ಎಡಕ್ಕಿರುವುದೇ ಪಶ್ಚಿಮ, ಮೇಲಿರುವುದೇ ಉತ್ತರ, ಕೆಳಗಿರುವುದೇ ದಕ್ಷಿಣ. ನಡುವಿಲ್ಲೊಂದು ಹಾಕಿ ಹುಡುಗಿ ಹೆಸರು ನೆನಪಿಡ್ಬೇಕಂತ ಹೇಳಿದ್ದೆ. ವೀಣಾ ಅಂತೇಳಿ, VENA ಅಂತೇಳಿ. ನೋಡ್ರಿ, ಇದು ವಾಯುವ್ಯ, ಇದು ಈಶಾನ್ಯ, ಇದು ನೈಋತ್ಯ, ಇದು ಆಗ್ನೇಯ. ಹಾಗಾದ್ರೆ ಇದು ಯಾವ ದಿಕ್ಕೀಗ? ಇದು ಯಾವ ದಿಕ್ಕಿದು? ಆಗ್ನೇಯ ದಿಕ್ಕ. ಹೀಗಾಗಿ ನಾವು ಆನ್ಸರ್ನ ಸಿ ಅಂತೇಳಿ ಹಾಕೊಂಡ್ಬರ್ಬೋದು. ಅಲ್ಲಿ ನಿಮ್ಗ ಯಾವ ವ್ಯಕ್ತಿ ಪೂರ್ವಕ್ಕೆ ನಡೀಲಿ ಅಥವಾ ಪಶ್ಚಿಮಕ್ಕೆ ನಡೆಯಲಿ, ಬಲಕ್ಕೆ ತಿರುಗ್ತಾನಂದ್ರೆ ಇದು ಲೆಫ್ಟ್, ಇದು ರೈಟ್ ಆಗ್ತದೆ ಅವಾಗ. ಹಾಗಾದ್ರೆ ಇಲ್ಲಿ ಇದು ಯಾವ ದಿಕ್ಕಪ್ಪ ಅಂತಂದ್ರೆ ಇದು ವಾಯುವ್ಯ ದಿಕ್ಕ ಆಗ್ತದೆ. ಅಲ್ಲಿ ಏನ್ ಕ್ವಶನ್ಸ್ ನ ಕೊಟ್ಟಿರ್ತಾನ ಆ ಕಡೆ ನೀವು ದಿಕ್ಕುಗಳಿಗೆ ಸಂಬಂಧಿಸಿದಂತ ಬಹಳ ಸುಲಭವಾದಂತ ಪ್ರಶ್ನೆ ಇದು. ಇಂಥವು ಕೂಡ ದಿಕ್ಕುಗಳಿಗೆ ಬೇಸಿಕ್ಸ್ ಕ್ವಶನ್ಸ್ ಕೂಡ ಹೇಳಿದೀನಿ, ನೀವು ನೋಡ್ಕೊಳ್ರಿ. ಚಾಪ್ಟರ್ ಕೂಡ ಹೇಳಿದೀನಿ ಈ ಟಾಪಿಕ್ ನ. ನೆಕ್ಸ್ಟ್ ಇಲ್ಲಿ ಮತ್ತೆ ಮುಂದಿನ ಸಂಖ್ಯೆ ಕ್ವಶನ್ಸ್ ನ ಕೊಟ್ಟಿದ್ದಾನೆ. 3, 6, 12, 24. ಸರ್, ಈ ಸಂಖ್ಯೆಗಳನ್ನ ನೋಡ್ಕೊತ ಬಂದಾಗ ಈ ಸಂಖ್ಯೆಗಳು ಒಂದರಲ್ಲಿ ಒಂದು ಸಂಖ್ಯೆ ಡಿಫರೆನ್ಸ್ ಬಹಳ ಅದ್ಭುತವಿದಾವೆ. ಅದಕ್ಕಿಂತ ನಾವು ಇದನ್ನ ಇನ್ನೊಂದು ರೀತಿಯಲ್ಲಿ ನಾವು ಏನ್ ಮಾಡ್ಬೋದಪ್ಪ ಅಂತ ಗುಡಿಸ್ಕೊತಬಹುದು. 3 × 6 ನೋಡ್ರಿ, ಮಲ್ಟಿಪ್ಲಿಕೇಶನ್ಸ್ ಮಾಡಿದೆ. 3 × 6. ನೆಕ್ಸ್ಟ್ 6 × 12 ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ ಮತ್ತೆ ಬರ್ತದೆ. ನೆಕ್ಸ್ಟ್ 12 × ಎಷ್ಟಪ್ಪ 24 ಬರ್ತದ. ಈ ನೆಕ್ಸ್ಟ್ 24 × 48 ಬರ್ತದ. ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಏನಪ್ಪ ಅಂತಂದಾಗ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ಕ್ಲಿಯರ್? ಈ ತರ ಈ ಕ್ವಶನ್ಸ್ ಗಳನ್ನ ನೀವು ನೋಡ್ಕೋಬೇಕು. ಇನ್ನ ನೆಕ್ಸ್ಟ್ ಇದನ್ನ ಬಿಟ್ರ ಪುಸ್ತಕ ಓದು, ಆಹಾರ ಏನಾಗುತ್ತದೆ ಅಂತ ಕ್ವಶನ್ಸ್ ನ ಕೊಟ್ಟಿರ್ತಾನೆ. ಇವೆಲ್ಲ ಏನಪ್ಪಾ ಅಂತಂದಾಗ ಒಂಥರ ಅನಾಲಜಿಗೆ ಸಂಬಂಧಪಟ್ಟಂತ. ಪುಸ್ತಕ ಓದು ಇಂಥ ಸಿಂಪಲ್ ಪ್ರಶ್ನೆ ಕೂಡ ಬಂದು ಹೋಗ್ಬೋದು. ಪುಸ್ತಕ ಓದು, ಆಹಾರ ಏನು? ಕುಡಿಯೋ, ತಿನ್ನೋ, ಬರೆಯೋ, ಮಲಗೋ. ಆಹಾರ ಏನ್ ಮಾಡ್ತೀವಿ? ತಿಂತೀವಿ. ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಎ ಬಿ ಗಿಂತ ಎತ್ತರ. ನೋಡ್ರಿ, ಕಂಪ್ಯಾರಿಸನ್ ಟೆಸ್ಟ್. ಎ ಬಿ ಗಿಂತ ಎತ್ತರ ಅಂತ ಇಲ್ಲಿ ಈ ತರ ಹಾಕೋತ ಹೋಗ್ಬೇಕು. ಇವ್ ನಕ್ಷೆ ಎ ಯಾರಿಗಿಂತ ಎತ್ತರ? ಈ ಬಿ ಗಿಂತ ಎತ್ತರ. ಎ ಬಿ ಗಿಂತ ಎತ್ತರ. ನೆಕ್ಸ್ಟ್ ಬಿ ಸಿ ಗಿಂತ ಎತ್ತರ. ಬಿ ಯಾರಿಗಿಂತ ಎತ್ತರ? ಸಿ ಗಿಂತ ಎತ್ತರ. ನೋಡ್ರಿ, ಸಿ ಬಿ ಸಿ ಗಿಂತ ಎತ್ತರ. ಹಾಗಾದ್ರೆ ಯಾರು ಅತಿ ಎತ್ತರ ಅಂತ ಕ್ವಶನ್ ಕೊಟ್ಟ. ಯಾರು ಅತ್ಯಂತ ಎತ್ತರ? ಇಲ್ಲಿ ನೋಡ್ರಿ, ಎಲ್ಲರಿಗಿಂತ ಎತ್ತರವಾದವ್ರು ಯಾರಪ್ಪ ಅಂತಂದಾಗ ಎ. ಅಥವಾ ಕಡಿಮೆ ಎತ್ತರದವ್ರು ಯಾರು? ಸಿ. ಮಧ್ಯಮ ಎತ್ತರದವ್ರು ಯಾರು? ಬಿ. ಹಿಂಗ ಏನ್ ಕ್ವಶನ್ಸ್ ನ ಕೇಳ್ತಿರ್ತಾನ ಅವನ್ನ ನಾವು ಕೇಳ್ಕೊತಾ ಹೋಗ್ಬೇಕಾಗ್ತದ. ಕ್ಲಿಯರ್? ನೆಕ್ಸ್ಟ್ 1 ರಿಂದ 20ರವರೆಗೆ ನೋಡ್ರಿ, 1 ರಿಂದ 20ರವರೆಗೆ ಎಷ್ಟು ಬೆಸ ಸಂಖ್ಯೆಗಳದಾವು ಅಂತ ಕ್ವಶನ್ಸ್ ನ ಕೊಟ್ಟಾರು. 1 ರಿಂದ 20ರವರೆಗೆ ಎಷ್ಟು ಬೆಸ ಸಂಖ್ಯೆಗಳು? ಬೆಸ ಸಂಖ್ಯೆಗಳು ಸ್ಟಾರ್ಟ್ ಆಗೋದೇ 1 ರಿಂದ. 1, 3, 5, 7, ನೆಕ್ಸ್ಟ್ 9, 11, 13, 15, 15, ನೆಕ್ಸ್ಟ್ 17, 19. ಟೋಟಲ್ ಎಷ್ಟು ಸಂಖ್ಯೆಗಳದಾವು? ಎನಿಸ್ರಿ. 1, 2, 3, 4, 5, 6, 7, 8, 9, 10. ಹಾಗಾದ್ರೆ ಟೋಟಲ್ ಎಷ್ಟು ಸಂಖ್ಯೆಗಳು ಬರ್ತಾವಪ್ಪ ಅಂತಂದಾಗ 10 ಸಂಖ್ಯೆಗಳು ಬರ್ತಾವೆ. ಆಪ್ಷನ್ ಸಿ ದಾಗೈತೆ ನೋಡ್ರಿ. ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ಟೋಟಲಿ ಎಷ್ಟು ಬೆಸ ಸಂಖ್ಯೆಗಳದಾವು ಅಂತೇಳಿ ಎನಿಸಿದಾಗ 10 ಬರ್ತಾವೆ. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆ 25ರ 20% ಎಷ್ಟು ಅಂತ ಕ್ವಶನ್ಸ್ ಕೊಟ್ಟ. ಇವೆಲ್ಲ ಬೇಸಿಕ್ಸ್ ಲೆವೆಲ್ ಕ್ವಶನ್. 25 ಅಂತ ಬರ್ತಪ್ಪ ಅಂತಂದ್ರೆ ನಿಮ್ಗೆ ಏನ್ ಹೇಳಿದ್ರಿ, ಒನ್ ಟೈಪ್ ಆಫ್ ಮಲ್ಟಿಪ್ಲಿಕೇಶನ್ಸ್. ಅದು 20% ಅಂದ್ರೆ 100ಕ್ಕೆ 20. 100ಕ್ಕೆ ಎಷ್ಟಪ್ಪ ಅಂತಂದ್ರೆ 20. ಅಂದ್ರೆ ಇದನ್ನ ನಾವು ಕೊಡ್ತಾ ಹೊಡಿಬೇಕು. ಯಾವ ತರ? 25 1 25, 25 4 100, 4 1 4, 4 5 ಎಷ್ಟಪ್ಪ ಅಂದಾಗ 20. ಹಾಗಾದ್ರೆ ಇಲ್ಲಿ ಎಷ್ಟು ಬಂತು? 5 ಬಂತು. ಹಾಗಾದ್ರೆ 25ರ 20% ಎಷ್ಟು ಅಂತೇಳಿ ಇಲ್ಲಿ ಕ್ವಶನ್ಸ್ ನ ಕೊಟ್ಟಾಗ
ಇದಕ್ಕೆ ಸರಿಯಾದ ಉತ್ತರ ಏನ್ ಹಾಕ್ಬೇಕಪ್ಪ ಅಂತಂದಾಗ 5 ಅಂತ ಹಾಕ್ಬೇಕು. ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ. ಕ್ಲಿಯರ್. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದ ನೋಡ್ರಿ, ಇಂದು ಸೋಮವಾರವಾದರೆ 10 ದಿನಗಳ ನಂತರ ಯಾವ ವಾರ ಅಥವಾ ವಾರದ ದಿನ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟ. ಇಂದು ಸೋಮವಾರ ಯಾವ ಡೇಟ್ ಗೊತ್ತಿಲ್ಲ ನಮ್ಗೆ, ಬಟ್ ಇವತ್ತು 1ನೇ ತಾರೀಕು ಇದೆ ಅಂತ ತಿಳ್ಕೊಳ್ಳಿ. ಇಂದು ಸೋಮವಾರ 1ನೇ ತಾರೀಕು ಏನಿದೆ, ಸೋಮವಾರ ಇದೆ ಅಂದ್ರೆ 10 ದಿನಗಳ ನಂತರ ಯಾವ ವಾರ. ಇದನ್ನ 10 ದಿನಗಳ ನಂತರ ಅಂತಂದಾಗ 10ನ್ನ ನೀವು 7ರಿಂದ ಭಾಗಿಸ್ಬೇಕು. 10ನ್ನ 7ರಿಂದ ಭಾಗಿಸ್ಬೇಕ. 7 ಅಂದ್ರೆ 7, 10 7 ಕಳೆದ್ರೆ 3 ಅಂದ್ರೆ 3 ದಿನ ಇಲ್ಲಿ ಶೇಷ ಉಳಿತು. ಅಂದ್ರೆ 3 ದಿನ ನೀವು ಮುಂದಕ್ಕೆ ಹೋಗ್ಬೇಕು. ಇಂದು ಸೋಮವಾರವಾದರೆ 10 ದಿನಗಳ ನಂತರ ಯಾವತ್ತು. ಹಾಗಾದ್ರೆ ಇಂದು ಸೋಮವಾರವಾದ್ರೆ ಇದಕ್ಕೆ 7 ದಿನ ಕೂಡಿಸ್ಬಿಟ್ರೆ ಅಂತ 8ನೇ ತಾರೀಕು ಏನಾಗಿರ್ತೈತಿ, ಸೋಮವಾರ ಆಗಿರ್ತೈತಿ. ನಮ್ಗೆ ಕೇಳಿದ್ದೇನು 10 ದಿನಗಳ ನಂತರ. ಹಾಗಾದ್ರೆ 9 ಏನಾಗಿರ್ತೈತಿ, ಮಂಗಳವಾರ ಆಗಿರ್ತೈತಿ. 10 ಏನಾಗಿರ್ತೈತಿ, ಬುಧವಾರ ಆಗಿರ್ತೈತಿ. 10 ದಿನಗಳ ನಂತರ ಯಾವ, ಸೋಮವಾರಕ್ಕೆ 3 ದಿನ ಕೂಡಿಸ್ರಿ. ಸೋಮವಾರಕ್ಕೆ 3 ದಿನ ಕೂಡಿಸಿದ್ರೆ ಮಂಗಳವಾರ, ಬುಧವಾರ, ಗುರುವಾರ. ಆನ್ಸರ್ ಏನಾಗಿರ್ತೈತಪ್ಪ ಅಂತಂದಾಗ ಗುರುವಾರ ಆಗಿರ್ತೈತಿ. ಗುರುವಾರ ಕರೆಕ್ಟ್ ಆಗತ್ತೆ ನೋಡ್ರಿ. ಅವ್ರೇನ್ ಹೇಳಿದ್ರು, ಇಂದು ಸೋಮವಾರ 1ನೇ ತಾರೀಕು ಸೋಮವಾರ ಆಗಿದೆ ಅಂತ ತಿಳ್ಕೊಳ್ರಿ. 10 ದಿನಗಳ ನಂತರ ಯಾವ, 10ನೇ ತಾರೀಕು ಬುಧವಾರ. 10 ದಿನಗಳ ನಂತರ ಅಂದ್ರೆ 11ನೇ ತಾರೀಕು. ನಮ್ಗದು ಯಾವ್ದಾಗಿರ್ಲಿ 11ನೇ ತಾರೀಕು ಏನಾಗಿರ್ತೈತೆ, ಆಟೋಮೆಟಿಕ್ ಗುರುವಾರ ಬಂತ ಇಲ್ಲಿ. ಹಾಗಾದ್ರೆ ನೀವು ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಎಷ್ಟು ದಿನಗಳ ನಂತರ ಕೊಟ್ಟಿರ್ತಾರ, 10 ದಿನ ಅಂದ್ರೆ 10 7 ಅಂತ ಭಾಗಿಸ್ಬೇಕು. ಎಷ್ಟು ಶೇಷ ಉಳಿತೈತಿ ಅಷ್ಟು ದಿನ ಮುಂದಕ್ಕೆ ಹೋಗ್ಬೇಕು. ಅಥವಾ ಒಂದಿನ ನಿಮ್ಗ ಇಂದು ಸೋಮವಾರವಾದರೆ 65 ದಿನಗಳ ನಂತರ ಯಾವ ವಾರ ಅಂತ ಕ್ವಶನ್ಸ್ ಕಾರಣ. ಇಷ್ಟು ದೂರ ಹೋದ್ರೆ ನೀವು ಭಾಗಿಸ್ಬಿಡ್ಬೇಕು. ಅಷ್ಟರಲ್ಲಿ 7 63 ಅಂತ ಕೇಳ್ತೀವಿ. 7 63, 65 63 ಕಳೆದ್ರೆ 2. ಇಂದು ಸೋಮವಾರವಾದ್ರೆ 65 ದಿನಗಳ ನಂತರ ಯಾವ ವಾರ ಅಂದಾಗ 65ಕ್ಕೆ ಭಾಗಿಸಿಬಿಟ್ಟೆ ಅಂದ್ರೆ 7 2 ಶೇಷ ಉಳಿತೈತೆ. ಅಂದ್ರೆ ಸೋಮವಾರಕ್ಕೆ 2 ದಿನ ಮುಂದಕ್ಕೆ ಹೋಗ್ಬೇಕು. ಮಂಗಳವಾರ, ಬುಧವಾರ, ಹಾಗಾದ್ರೆ ಬುಧವಾರ ಆಗಿರ್ತೈತೆ. ಈ ತರ ಇವೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ಕ್ಯಾಲೆಂಡರ್ ಸಮಸ್ಯೆಗಳನ್ನ ಸಾಕಷ್ಟು ಬಾರಿ ಕ್ಲಾಸಸ್ ಮಾಡಿದೀನಿ, ನೀವು ನೋಡ್ಕೊಳ್ರಿ. ಇನ್ನ ನೆಕ್ಸ್ಟ್ ಪ್ರಶ್ನೆ, ಇದು ಒಂದು ಕ್ವಶನ್ಸ್ಗಳು ಒಂದು ಸ್ವಲ್ಪ ಏನಾಗಿದಪ್ಪ ಅಂತಂದಾಗ ಇದು ಸ್ಲೈಡ್ ಬಿಟ್ಟು ಹೊರಗೆ ಹೋಗಿದಾವ್ರಿ. ಇರ್ಲಿ, ಈ ಕ್ವಶನ್ಸ್ ನಾನು ಹೇಳ್ತೀನಿ. ರವಿ ಎಡದಿಂದ 7ನೇ ಮತ್ತು ಬಲದಿಂದ 9ನೇ ಸಾಲಿತಾನೆ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ನೋಡ್ರಿ. ಒಂದು ಸಾಲಿನಲ್ಲಿ ಅಂತ ಕೊಡ್ರಿ. ಒಂದು ಸಾಲಿನಲ್ಲಿ ರವಿ ಎಡದಿಂದ 7ನೇ ಅಂತ. ಒಂದು ಸಾಲಿನಾಗ ರವಿ ಹಿಂಗ್ ನಾವು ಎಣಿಸ್ಕೊತ ಬಂದೇವಿ. ಎಡದಿಂದ ಎಷ್ಟನೇ ಸ್ಥಾನದಲ್ಲಿದ್ದಾನ, 7ನೇ ಸ್ಥಾನದಲ್ಲಿದ್ದಾನೆ. ಮತ್ತ ಅದೇ ಈ ಕಡೆ ನೀವು ಹಿಂಗ್ ಬಲದಿಂದ ಎಣಿಸ್ಕೊತ ಬಂದಾಗ ಆತ ಎಷ್ಟನೇ ಸ್ಥಾನದಲ್ಲಿದ್ದಾನ, 9ನೇ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಆ ಸಾಲಿನಲ್ಲಿದ್ದಾರೆ ಅಂತ ಕ್ವಶನ್ಸ್ ನ ಕೊಟ್ಟಾಗ ನೀವೇನ್ ನೋಡಬೇಕಪ್ಪ ಅಂತಂದಾಗ ಎಡದಿಂದ ಮತ್ತು ಬಲದಿಂದ 2 ಸ್ಥಾನಗಳನ್ನು ಕೂಡಿಸ್ರಿ. 9 1 7 ಎಷ್ಟಪ್ಪ ಅಂತಂದ್ರೆ 16. ಓಕೆ, 16 ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ಐತಿ. ಇದನ್ನ ಹಾಕ್ಬಾರ್ದು ಅಂತ ನೀವು ಒಂದನ್ನ ಏನ್ ಮಾಡಬೇಕಪ್ಪ ಅಂತಂದಾಗ ಮೈನಸ್ ಮಾಡ್ಬೇಕಿದ್ರಾಗ. ಮೈನಸ್ ಮಾಡಿದ್ರೆ 15 ಬರುತ್ತಾ, 15 ಇದಕ್ಕೆ ಸರಿ ಉತ್ತರ ಆಗ್ತದ. ಸರ್ ಯಾಕೆ ಒಂದನ್ನು ಮೈನಸ್ ಮಾಡಿದ್ರಿ, ಅವರೇ ಹೇಳಲ್ಲ ಎಡದಿಂದ 7ನೇ ಅಂತ ಬಲದಿಂದ 9ನೇ 2 ಕೂಡಿಸ್ಕೊಡ್ಬೇಕಲ್ಲ. 9 7 16 ಓಕೆ. ಬಟ್ ನೀವು ಎಡದಿಂದ ಎಣಿಸಿದಾಗೂ ಒಂದ್ಸತ ಕೌಂಟ್ ಮಾಡ್ತೀರಿ, ಅವನ್ನ ಬಲದಿಂದ ಎಣಿಸಿದಾಗೂ ಒಂದ್ಸತ ಕೌಂಟ್ ಮಾಡ್ತೀರಿ. ಒಬ್ಬ ವ್ಯಕ್ತಿನ, ಈ ರವಿನ ಎಷ್ಟು ಸಲ ಕೌಂಟ್ ಮಾಡಬೇಕಾಗತ್ತೆ, 2 ಸಲ ಕೌಂಟ್ ಮಾಡ್ತಾರೆ. 2 ಸಲ ಕೌಂಟ್ ಮಾಡಿದ್ರೆ ಇರೋವನೇ ಒಬ್ಬ. ಹೀಗಾಗಿ ಟೋಟಲ್ ಕೂಡಿಸಿದಾಗ 16 ಜನ ಇರ್ತಾರ. 16ದಾಗ ಅವನನ್ನ 2 ಸಲ ಕೌಂಟ್ ಮಾಡೋ ಸಲುವಾಗಿ 1 ಸಲ ಅವನನ್ನು ಮೈನಸ್ ಮಾಡಿಬಿಟ್ರೆ ಅಂದ್ರೆ 15 ಬರ್ತದ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ಕ್ಲಿಯರ್. ಇನ್ನ ನೆಕ್ಸ್ಟ್ ಪ್ರಶ್ನೆ 64. ಇದು ಅನಾಲಜಿಗೆ. 64ನ್ನ 8ಕ್ಕೆ ಸಂಬಂಧ ಕೊಟ್ಟಿದ್ದಾರೆ. 81 ಇದು ಎದಕ್ಕೆ ಸಂಬಂಧ ನೋಡಿದ್ರೆ ಹೇಳ್ಬೋದು. 8 ವರ್ಗ ಎಷ್ಟಪ್ಪ ಅಂತಂದ್ರೆ 64. 81 ಅನ್ನೋದು ಎಷ್ಟರ ವರ್ಗ ಸಂಖ್ಯೆ, ಇದು 7 ವರ್ಗ 49, 8 ವರ್ಗ 64, 9 ವರ್ಗನೇ 81. ಹೀಗಾಗಿ ಸಿ. 10 ವರ್ಗ 100 ಅಂತ ಆಗ್ತದೆ. ಹೀಗಾಗಿ ಇಲ್ಲಿ ಬರ್ಬೇಕಾದಂತ ಸಂಖ್ಯೆ ಯಾವ್ದಪ್ಪ ಅಂತಂದಾಗ ಸಿ 9. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಿನ್ನವಾದದ್ದು ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. ಇದ್ರ ಒಳಗಡೆ ಭಿನ್ನವಾದದ್ದು ಯಾವುದು, ಸೇಬು, ಮಾವು, ಬಾಳೆಹಣ್ಣು, ಕ್ಯಾರೆಟ್. ಸರಿ, ಇವೆಲ್ಲ ಏನಪ್ಪಾ ಅಂತಂದಾಗ ಫ್ರೂಟ್ಸ್ ಅಂತ ಕರಿತೇವೆ. ಫ್ರೂಟ್ಸ್ ಅಂದ್ರೆ ಹಣ್ಣುಗಳು, ಹೌದಾ, ಇವೆಲ್ಲ ಹಣ್ಣುಗಳು. ಬಟ್ ಇದೇನಿದೆಯಪ್ಪ ಅಂದ್ರೆ ಕ್ಯಾರೆಟ್ ಅನ್ನೋದು ಇದು ವೆಜಿಟೇಬಲ್ ಇದು, ಹೌದಾ. ಹೀಗಾಗಿ ಭಿನ್ನವಾದದ್ದು ಯಾವ್ದಪ್ಪ ಅಂತಂದಾಗ ಇದೇನು ಗುರುತಿಸ್ತಾರೆ ಎಲ್ಲರೂ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಒಂದು ಸಿಂಪಲ್ ಪ್ರಶ್ನೆ. 7 + 3
ಹೌದಾ? 7+3 ಏನು ಕೊಟ್ಟಿದ್ದಾರೆ ಇಲ್ಲಿ? ಇಂಟು 2 ಇದೆ. ಹಾಗಾದ್ರೆ ಇದ್ರ ಆನ್ಸರ್ ಏನು? ಫಸ್ಟ್ ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಮಲ್ಟಿಪ್ಲಿಕೇಶನ್ಸ್ ಬಿಡಿಸ್ಬೇಕಾ? ಹಾಗಾದ್ರೆ 7 ಪ್ಲಸ್ ಹಂಗೆ ಇರ್ಬೇಕು. 3 ಎರಡ್ಲೆ ಎಷ್ಟಪ್ಪ ಅಂತಂದಾಗ 6 1 7 ಕೂಡಿಸಿದ್ರೆ ಎಷ್ಟು ಬರ್ತದಪ್ಪ ಅಂತಂದಾಗ 13 ಬರ್ತದೆ. ಹೀಗಾಗಿ ಸರಿಯಾದ ಉತ್ತರ ಏನಪ್ಪಾ ಅಂತಂದಾಗ ಇದಕ್ಕೆ ಆಪ್ಷನ್ ಬಿ 13 ಸರಿ ಉತ್ತರ ಆಗ್ತದೆ. ಕ್ಲಿಯರ್? ಈ ತರ ಪ್ರಮುಖ ಒಂದು 15 ಪ್ರಶ್ನೆಗಳನ್ನ ಇಲ್ಲಿ ನಾವು ನೋಡ್ಕೊತ ಬಂದೀವಿ. ಈ ತರ ಸಾಕಷ್ಟು ಇವೆಲ್ಲ ಬೇಸಿಕ್ಸ್ ಕ್ವಶನ್ ಅಂತ ಹಿಡ್ಕೊಂಡು ಇನ್ನು ಸಾಕಷ್ಟು ಡಿಫ್ರೆಂಟ್ ಕ್ವಶನ್ಸ್ ಗಳನ್ನು ಕೂಡ ಎಲ್ಲವೂ ನಿಮ್ಗೆ ನೇರವಾಗಿ ಸಿಗಬೇಕಪ್ಪ ಅಂತಂದಾಗ ಈ ನಮ್ಮ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಪೇಜಸ್ ನ ಏನ್ ಮಾಡ್ರಪ್ಪ ಅಂತ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಏನಾಗ್ತವಪ್ಪ ಅಂತಂದಾಗ ನಿಮ್ಗೆ ನೇರವಾಗಿ ಸಿಗ್ತವೆ. ಧನ್ಯವಾದಗಳು.